ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ರಾಗಿ ರೊಟ್ಟಿ ಮಾಡೋಣ. ಕಲರ್ ಆಗಿರೋ ತರಕಾರಿಯಾಗಿ ಕಲರ್ಫುಲ್ಲಾಗಿ ಒಂದು ರಾಗಿ ರೊಟ್ಟಿ ಮಾಡೋಣ. ಇಲ್ಲಿ ನೋಡಿ ನಾನೆಲ್ಲ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಏನೇನು ಅಂತ ಹೇಳ್ತೀನಿ. ಇದು ನೋಡಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳೋಣ, ಚೆನ್ನಾಗಿ ತೊಳೆದು. ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮಾಡೋಕ್ಕೆ ಎಣ್ಣೆ ಬೇಕು ನೋಡಿ. ಇಲ್ಲಿ ಕ್ಯಾರೆಟು, ಮೂಲಂಗಿ, ಇಲ್ಲಿ ನೋಡಿ ಸೌತೆಕಾಯಿ, ಬೀಟ್ರೋಟು, ನವಿಲು ಕೋಸು, ಇದು ಅರ್ಧ ಇದು ಇಟ್ಕೊಂಡಿದ್ದೀನಿ ನಾನು. ಸೋರೆಕಾಯಿ, 2 ಈರುಳ್ಳಿ, ಫ್ರೆಶ್ ತೆಂಗಿನಕಾಯಿ ತುರಿ ಇದೆ. ಇದು ಹಿಂಗೆ ಬೇಕಾಗುತ್ತೆ ಮಾಡೋಕ್ಕೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ನೋಡಿ ಹಸಿಮೆಣ್ಸಿನ್ಕಾಯಿ ಖಾರ, ಇದು 3 ಇದೆ. ಇದು ನೋಡಿ ರಾಗಿ ಹಿಟ್ಟಿದು ಅರ್ಧ kg ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಹಿಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಜೀರಿಗೆ ಹಾಕ್ಕೊಳ್ಳೋಣ. ಇದು ಅರ್ಧ kg ರಾಗಿ ಹಿಟ್ಟಿದೆ. ಸುಮಾರು ಒಂದು 12ರಿಂದ 13 ರೊಟ್ಟಿ ಆಗುತ್ತೆ ಫ್ರೆಂಡ್. ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪಿದೆ ಇದು. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಈಗ ಮೆಣಸಿನ್ಕಾಯಿ ಖಾರ ಹಾಕ್ಕೊಳ್ಳೋಣ. ಇದು 3 ಮೆಣಸಿನ್ಕಾಯಿ ಖಾರ, ಇದು 3 ನಾನು ರುಬ್ಬಿಟ್ಕೊಂಡಿದ್ದೀನಿ, ಮಿಕ್ಸಿಲಿ ನೀರು ಹಾಕ್ಕೊಂಡಿಲ್ಲ. ಹಿಂಗೆ ಹಾಕ್ಕೊಳ್ಳೋಣ. ಟೇಸ್ಟು ಚೆನ್ನಾಗಿರುತ್ತೆ, ಜೀರ್ಣನೂ ಚೆನ್ನಾಗಾಗುತ್ತೆ ಹಿಂಗೆ ಹಾಕೋದ್ರಿಂದ. ಈಗ ನೋಡೋಣ, ಒಂದೊಂದೇ ತರಕಾರಿ ಹಾಕ್ಕೊಳ್ಳೋಣ. ನೋಡಿ, ಇದು ಫ್ರೆಶ್ ತೆಂಗಿನಕಾಯಿ ತುರಿ, ಇದು 2 ಈರುಳ್ಳಿ ಇದೆ ಫ್ರೆಂಡ್ಸ್. ಎಲ್ಲನೂ ಹಾಕ್ಕೊಳ್ಳೋಣ. ಇಲ್ಲೊಂದು 6 ಥರ ತರಕಾರಿ ಇದೆ ಫ್ರೆಂಡ್. ನೋಡಿ, ಇದು ನವಿಲು ಕೋಸು, ಇದು ನೋಡಿ ಬೀಟ್ರೋಟು, ಇದು ನೋಡಿ ಸೌತೆಕಾಯಿ, ಇದು ನೋಡಿ ಸೋರೆಕಾಯಿ, ಇದು ಎಳೆ ಸೋರೆಕಾಯಿ ಫ್ರೆಂಡ್ಸ್, ತುಂಬ ರುಚಿಕರವಾಗಿತ್ತು ಆ ಸೋರೆಕಾಯಿ. ಇದು ನೋಡಿ ಕ್ಯಾರೆಟು, ಮೂಲಂಗಿ, ಇದಿಷ್ಟು ಹಾಕ್ಕೊಳ್ಳಿ. ಈಗ ಸೊಪ್ಪು ಹಾಕ್ಕೊಳ್ಳೋಣ. ಇದರಲ್ಲೇ ಎಲ್ಲನೂ ನೀರಿನ ಅಂಶ ಇದೆ ಫ್ರೆಂಡ್ಸ್. ಈ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಬೇಕಾಗಲ್ಲ ಇಲ್ಲಿ ಕಲಸೋಕ್ಕೆ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರಿಬೇವು ಹಾಕ್ಕೊಳ್ಳೋಣ. ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಕೈ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೊಂದು 10 ನಿಮಿಷ ಆಗುತ್ತೆ ಕಲಸೋಕ್ಕೆ. ಚೆನ್ನಾಗಿ ಒಂದಕ್ಕೊಂದು ಎಲ್ಲನೂ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಕೈ ಸಹಾಯದಿಂದ ನೀವು ಕಲಿಸ್ಕೋಬೇಕಾಗುತ್ತೆ. ನೀರೇನೂ ಬೇಕಾಗಲ್ಲ. ಚೆನ್ನಾಗಿ ಕಲಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಯಾರ್ಯಾರು ತರಕಾರಿ ತಿನ್ನಲ್ವೋ ಅವ್ರಿಗೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ, ಇದು ಚಟ್ನಿ ಮಾಡೋಣ. ಫ್ರೆಶ್ ತೆಂಗಿನಕಾಯಿ ಇದೆ, ಇದು ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿ, ಕರಿಬೇವು, ಚೂರು ಹುಣಸೆಹಣ್ಣು, ಇದು ಕುಟಾಣಿ ಅಂದರೆ ಹುರುಗಳ್ಳೆ. ಸಿಂಪಲಾಗಿ ಇಲ್ಲಿ ಮಾಡಿಬಿಡೋಣ. ಶುಂಠಿ ಬೆಳ್ಳುಳ್ಳಿ ಏನೂ ಬೇಡ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಗ್ರೈಂಡ್ ಮಾಡಿ ಇಟ್ಕೊಂಬಿಡಿ ಒಂದು ಕಡೆ. ಒಂದು ಒಗ್ಗರಣೆ ಕೊಡೋಣ. ನೋಡಿ, ಈ ಥರ ಆಯ್ತಿದಿಟ್ಟು. ನೀರು ಒಂಚೂರು ಹಾಕಿಲ್ಲ, ನಾನು ಹಂಗೆ ಕೈ ಸಹಾಯದಿಂದನೇ ಕಲಸಿದ್ದೀನಿ. ನೀರು ಸರಿಯಾಗಾಯಿತು, ಸರಿಯಾದ ಹದದಲ್ಲಿ ಬಂದಿದೆ. ನಾವಿಲ್ಲಿ ಕೈಯಲ್ಲಿ ತಟ್ಟೋ ಥರ ಹದ ಬಂದಿದೆ. ಇದು ಎಣ್ಣೆ ಕವರು ಫ್ರೆಂಡ್ಸ್, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಅಂಗಡಿಲೆಲ್ಲ ಒಬ್ಬಟ್ಟು ತಟ್ಟೋದು ಇದು ಸಿಗುತ್ತೆ, ಶೀಟ್ ಸಿಗುತ್ತೆ, ಅದನ್ನ ತೊಗೊಂಡು ತೊಟ್ಕೋಬೋದು. ಒಮ್ಮೆ ಟ್ರೈ ಮಾಡಿ ಈ ಥರ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಯಾರ್ಯಾರು ತರಕಾರಿ ತಿನ್ನಲ್ಲ ನೋಡಿ ಅವ್ರಿಗೆ ಈ ಥರ ಮಾಡಿಕೊಡಿ. ಮಕ್ಕಳಂತೂ ತರಕಾರಿ ತಿನ್ನೋಕೆ ಇದು ಮಾಡ್ತಾರೆ. ಈ ಥರ ಮಾಡಿಕೊಟ್ರೆ ನಾವು ಏನು ತರಕಾರಿ ಹಾಕಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ಚಟ್ನಿಗೆ ನಾವೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಎಣ್ಣೆ ಸಿಡಿತಾ ಇದೆ, ಕರಿಬೇವಿನ ಸೊಪ್ಪು, ಒಂದು ಒಣಮೆಣ್ಸಿನ್ಕಾಯಿ, ಹಿಂಗೆ ಹಾಕೊಂಡು ಒಗ್ಗರಣೆ ಕೊಟ್ಬಿಡಿ. ಚಟ್ನಿ ರೆಡಿ ಆಗಿಬಿಡುತ್ತೆ. ನಾನು ರುಬ್ಬಿಟ್ಕೊಂಡಿದ್ದೀನಿ ಒಂದು ಕಡೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ರೊಟ್ಟಿಗೆಲ್ಲ ಹೇಳ್ಬೇಕು ಅಂದರೆ ರಾಗಿ ರೊಟ್ಟಿ ರಾಜ ಫ್ರೆಂಡ್ಸ್. ಆ ರೊಟ್ಟಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಸಣ್ಣದಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ದಬ್ಬಾಕ್ಬಿಡ್ಬೇಕು ಬೇಗ. ಪ್ಲಾಸ್ಟಿಕ್ ಕವರ್, ಅದು ಎಣ್ಣೆ ಕವರು. ನೋಡಿ, ಈ ಥರ ಆಯಿತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.